ಒಗಟು ನಾರ್ತ್ ಕರ್ನಾಟಕ ಸ್ಟೈಲ್ ಹೇಳ್ತೀನಿ ಆಯ್ತಾ. ಓಕೆ ಓಕೆ. ಒಂದು ಕೊಡ, ಕೊಡದಾಗ ಒಂದು ಕುಂಬಳಕಾಯಿ. ಪಾರ್ ಮಾಡೋ ಪರಮೇಶ್ವರ ಅಂದ್ರೆ ಇನ್ನ ವ್ಯಾಳೆ ಆಗಿಲ್ಲ ತಡಿ ಅಂತಂತ. ಇನ್ನೊಂದ್ಸರಿ ಹೇಳ್ತೀನಿ. ಒಂದು ಕೊಡ, ಕೊಡದಾಗ ಒಂದು ಕುಂಬಳಕಾಯಿ. ಪಾರ್ ಮಾಡೋ ಪರಮೇಶ್ವರ ಅಂದ್ರೆ, ಪಾರ್ ಮಾಡೋದು ಅಂದ್ರೆ ಸೇವ್ಮಿ ಅನ್ನತಾರ. ಪಾರ್ ಮಾಡೋ ಪರಮೇಶ್ವರ ಅಂದ್ರೆ ಇನ್ನ ವ್ಯಾಳೆ ಆಗಿಲ್ಲ ತಡಿ ಅಂತಂತೆ. ವ್ಯಾಳೆ ಆಗಿಲ್ಲ ಅಂದ್ರೆ ಇನ್ನು ಟೈಮ್ ಆಗಿಲ್ಲ. ವ್ಯಾಳೆ ಆಗಿಲ್ಲ ಅಂದ್ರೆ ಇನ್ನ ಟೈಮ್ ಆಗಿಲ್ಲ ತಡಿ ಅಂತಂತೆ. ಒಂದು ಕೊಡ, ಕೊಡದಲ್ಲಿ ಒಂದು ಕುಂಬಳಕಾಯಿ, ಸೇವ್ ಮೀ ಅಂದ್ರೆ ಇನ್ನು ಟೈಮ್ ಆಗಿಲ್ಲ. ಇಂಗ್ಲಿಷ್ ಫುಲ್ ಇಂಗ್ಲಿಷ್ ಟ್ವಿಸ್ಟ್ ಮಾಡ್ತಾಳೆ ಹೇಳು. ವೆರಿ ಗುಡ್. ಗೊತ್ತಿರೋದು ಇದರಲ್ಲಿ ಏನು ಹೊಸದು ಏನು ಕ್ಲೂ ಏನು? ಇದು ಜಗತ್ತಿನ ಒಂದು ನಿಯಮ. ಬಹಳ ಬೆಕ್ಕು ತಿಳ್ಕೊಟ್ಟೆ ನಾವು. ಜಗತ್ತಿನ ನಿಯಮನ ಅಂತ ತಿಳ್ಕೊ. ನೀನು ಹಂಗೆ ತಿಳ್ಕೊಂಡ್ರೆ ಬೇಗ ಬೇಗ ಆನ್ಸರ್ ಮಾಡ್ಬಿಡ್ತೀಯ. ಸೂರ್ಯನ, ಸೂರ್ಯಗೆ ಕುಂಬಳಕಾಯಿನ ಕೊಡೋಣ, ಏನು ಅರ್ಥ ಆಗಿಲ್ಲ ನನಗೆ. ಅಲ್ಲ ಇರ್ಬೋದು ಒಮ್ಮೆ ಅದನ್ನು ಕನೆಕ್ಟ್. ಒಂದೊಂದ್ಸತಿ ನಾವು ಅನ್ಕೊಂಡಿದ್ದ ಆನ್ಸರ್ ಇರ್ಲಿಲ್ಲ, ಬೇರೆನೂ ಆಗ್ಬೋದು. ಬಟ್ ನಾನು ಅನ್ಕೊಂಡಿದ್ದು ಸೂರ್ಯ ಆದದ್ದು. ಆಮೇಲೆ ಆಮೇಲೆ ಯಾವುದು ಕುಂಬಳಕಾಯಿ? ಯಾವುದು? ಕೊಡ, ಕುಂಬಳಕಾಯಿ, ಬ್ಯಾಳೆ ಆಗಿಲ್ಲ. ಒಂದು ದಿನಾನಾ? ಒನ್ ಡೇ? ಒನ್ ಡೇ ಇರ್ಲಿಕ್ಕಿಲ್ಲ, ಇರ್ಬೋದು. ಟಿಕ್ ಟಿಕ್ ಒನ್, ಟಿಕ್ ಟಿಕ್ ಟು. ನಂಗೆ ಇವಾಗ ಅದು ಅಂದ್ರೆ ಹೆಣ್ಮಕ್ಳಿಗೆ ಕೊಡ ನೋಡಿದಿಲ್ಲ. ಒಂದು ಹೇಳ್ತೀನಿ. ಕೊಡ ಇದೆ, ಅದು ಒಳಗಡೆ ಕುಂಬಳಕಾಯಿ. ಕೊಡದಾಗಿಂದ ಕುಂಬಳಕಾಯಿ ಹೊರಗೆ ಬರ್ತದಾ? ಬರ್ಲಿಕ್ಕೆ ಆಗುತ್ತಾ? ಬರೋದು ಹೆಂಗ್ ಹೋಯ್ತು ಒಳಗೆ? ಅದು ಗೊತ್ತಿಲ್ಲ. ನೀನು ಅದನ್ನ ಹೇಳ್ಬೇಕು. ಅದು ವಿಚಾರ ಮಾಡಿ, ಹಂಗೆ ವಿಚಾರ ಮಾಡಿದ್ರೆ ಗೊತ್ತಾಗ್ಬೋದು. ಓ, ನೀನು ಕೇಳಿರೋ ಪ್ರಶ್ನೆ ಇತ್ತಲ್ಲ, ಬೊಂಬಾಟಾಗಿತ್ತು. ಬಟ್ ಈಗ ನೀನ್ ಏನು ಕ್ವಶನ್ ಕೇಳಿದಿಲ್ಲ, ಆ ಕ್ವಶನ್ ನೀನು ಹುಡ್ಕೊಂಡ್ಬಿಟ್ರೆ ಆನ್ಸರ್ ಸಿಗ್ಬೋದು. ಒಳಗಡೆ ಹೆಂಗ್ ಹೋಯ್ತು? ಒಳಗಡೆ ಬಿಡು, ಅದು ಬಿಟ್ಬಿಡು. ಬೇಡ ಬೇಡ ಬೇಡ. ಓ ಮೈ ಗಾಡ್. ನಾನು ಇದಕ್ಕೆ ಒಂದು ಸೆನ್ಸರ್ ಬೋರ್ಡ್ ಕಮಿಟಿ ಇರ್ತಾರೆ. ಮತ್ತೆ ಹಿಂಗೆ ಯಾರು ಇರ್ತಾರೆ? ಹುಡುಗಿ. ಹಾ, ಓಕೆ. ಹುಡುಗಿ ಎಲ್ಲಿ? ಕುಂಬಳಕಾಯಿನ? ಪಾಪು. ಗರ್ಭಿಣಿ. ಹೇಳಿಗ ಹೇಳಿಗ ಕೊಡ ಹತ್ಬಿಡ್ತು. ಕೊಡ, ಕುಂಬಳಕಾಯಿ. ಹೊರಗೆ ಹೆಂಗ್ ಬರ್ತಿ ಅಂತಂದ್ರೆ ಟೈಮ್ ಆಗಿತ್ತು. ಪರಮೇಶ್ವರ ವ್ಯಾಳೆ ಆಗಿಲ್ಲ ತಡಿ ಅಂತಂತ. 9 ಮಂತ್ ಇಷ್ಟು ಗೊತ್ತಾಯ್ತಲ್ಲ. ಎಲ್ಲಿ